ಕಲ್ಯಾಣಕಾಮಿ ಪುರುಷರು ಇವನ್ನು ಸದಾ ಪ್ರಯತ್ನಪೂರ್ವಕ ವಂದಿಸಬೇಕು. ಆ ದೇವಾದಿದೇವ ಮಹಾದೇವನ ಈ 8 ಮೂರ್ತಿಗಳು ತತ್ವರೂಪಿ ಈ ಜಗತ್ತಾಗಿದೆ. ಈ 8 ಮೂರ್ತಿಗಳಲ್ಲಿ ಈ ವಿಶ್ವವು ನೂಲಿನಲ್ಲಿ ಪೋಣಿಸಿದ ಮಣಿಗಳಂತೆ ಓತಾಪೋತವಾಗಿ ಸ್ಥಿತವಾಗಿದೆ. ಶರ್ವ, ಭವ, ರುದ್ರ, ಉಗ್ರ, ಭೀಮ, ಪಶುಪತಿ, ಈಶಾನ ಮತ್ತು ಮಹಾದೇವ ಇವು ಶಿವನ ವಿಖ್ಯಾತ 8 ಮೂರ್ತಿಗಳಾಗಿವೆ. ಮಹೇಶ್ವರನ ಈ ಶರ್ವಾದಿ 8 ಮೂರ್ತಿಗಳಿಂದ ಕ್ರಮವಾಗಿ ಭೂಮಿ, ಜಲ, ಅಗ್ನಿ, ವಾಯು, ಕ್ಷೇತ್ರಜ್ಞ, ಸೂರ್ಯ ಮತ್ತು ಚಂದ್ರ ಇವರು ಅಧಿಷ್ಠರಾಗಿದ್ದಾರೆ. ಅವನ ಪೃಥ್ವಿಮಯ ಮೂರ್ತಿಯ ಸಮಸ್ತ ಚರಾಚರ ಜಗತ್ತನ್ನು ಧರಿಸುತ್ತದೆ. ಅದರ ಆದಿಷ್ಠಾನವಿನ ಹೆಸರು ಶರ್ವವಾಗಿದೆ. ಅದಕ್ಕಾಗಿ ಅದು ಶಿವನ ಶಾರ್ವೀ ಮೂರ್ತಿ ಎಂದು ಹೇಳಲ್ಪಡುತ್ತದೆ. ಇದೇ ಶಾಸ್ತ್ರದ ನಿರ್ಣಯವಾಗಿದೆ. ಅವನ ಜಲಮಯ ಮೂರ್ತಿಯು ಸಮಸ್ತ ಜಗತ್ತಿಗಾಗಿ ಜೀವನ ದಾತೃವಾಗಿದೆ. ಜಲವು ಪರಮಾತ್ಮ ಭವನ ಮೂರ್ತಿಯಾಗಿದೆ. ಅದಕ್ಕಾಗಿ ಅದನ್ನ ಬಾವಿ ಎಂದು ಹೇಳುತ್ತಾರೆ. ಶಿವನ ತೇಜೋಮಯ ಶುಭ ಮೂರ್ತಿಯು ವಿಶ್ವದ ಒಳಗೆ ಹೊರಗೆ ವ್ಯಾಪ್ತವಾಗಿ ಸ್ಥಿತವಾಗಿದೆ. ಆ ಘೋರ ರೂಪಿ ಮೂರ್ತಿಯ ಹೆಸರು ರುದ್ರವಾಗಿದೆ. ಅದಕ್ಕಾಗಿ ಅದನ್ನು ರೌದ್ರಿ ಎಂದು ಹೇಳುತ್ತಾರೆ. ಭಗವಾನ್ ಶಿವನು ವಾಯು ರೂಪದಿಂದ ಸ್ವತಃ ಗತಿಶೀಲನಾಗಿ ಈ ಜಗತ್ತನ್ನು ಗತಿಶೀಲವಾಗಿಸುವನು. ಜೊತೆಗೆ ಅವನು ಇದರ ಭರಣ ಪೋಷಣವನ್ನು ಮಾಡುವನು. ವಾಯುವು ಭಗವಾನ್ ಉಗ್ರನ ಮೂರ್ತಿಯಾಗಿ, ಅದಕ್ಕಾಗಿ ಸಾಧು ಪುರುಷರು ಇವನನ್ನು ಔಗ್ರಿ ಎಂದು ಹೇಳುತ್ತಾರೆ. ಭಗವಾನ್ ಭೀಮನ ಆಕಾಶ ರೂಪಿ ಮೂರ್ತಿಯು ಎಲ್ಲರಿಗೂ ಅವಕಾಶವನ್ನು ಕೊಡುವಂತಹದು. ಸರ್ವವ್ಯಾಪಿ ಹಾಗೂ ಭೂತ ಸಮುದಾಯದ ವೇದಿಕ ಆಗಿದೆ. ಅದು ಭೀಮ ರೂಪದಿಂದ ಪ್ರಸಿದ್ಧವಾಗಿದೆ. ಸಮಸ್ತ ನೇತ್ರಗಳಲ್ಲಿ ವಾಸಿಸುವ ಹಾಗೂ ಸಮಸ್ತ ಆತ್ಮಗಳ ಅಧಿಷ್ಠಾತೃ ಶಿವಮೂರ್ತಿಯನ್ನು ಪಶುಪತಿ ಮೂರ್ತಿ ಎಂದು ತಿಳಿಯಬೇಕು. ಅದು ಪಶುಗಳ ಪಾಶಗಳನ್ನು ಛೇದಿಸುವುದಾಗಿದೆ. ಮಹೇಶ್ವರನ ಈಶಾನವೆಂಬ ಮೂರ್ತಿಯೇ ದಿವಾಕರ ಎಂಬ ಹೆಸರನ್ನು ಧರಿಸಿ ಸಮಸ್ತ ಜಗತ್ತನ್ನು ಪ್ರಕಾಶಿತಗೊಳಿಸುತ್ತಾ ಆಕಾಶದಲ್ಲಿ ಸಂಚರಿಸುತ್ತದೆ. ಯಾರ ಕಿರಣಗಳಲ್ಲಿ ಅಮೃತವು ತುಂಬಿರುವುದೋ, ಯಾರು ಸಂಪೂರ್ಣ ವಿಶ್ವವನ್ನು ಆ ಅಮೃತದಿಂದ ನೆನೆಸುವನೋ, ಆ ಚಂದ್ರನು ಭಗವಾನ್ ಶಿವನ ಮಹಾದೇವವೆಂಬ ವಿಗ್ರಹವಾಗಿದೆ. ಆದ್ದರಿಂದ ಅದನ್ನ ಮಹಾದೇವ ಮೂರ್ತಿ ಎಂದು ಹೇಳುತ್ತಾರೆ. ಇದು 8ನೆಯ ಮೂರ್ತಿಯ ಪರಮಾತ್ಮ ಶಿವನ ಸಾಕ್ಷಾತ್ ಸ್ವರೂಪವಾಗಿದೆ ಹಾಗೂ ಇತರ ಎಲ್ಲಾ ಮೂರ್ತಿಗಳಲ್ಲಿ ವ್ಯಾಪಕವಾಗಿದೆ. ಅದಕ್ಕಾಗಿ ಈ ಸಂಪೂರ್ಣ ವಿಶ್ವವು ಶಿವರೂಪವೇ ಆಗಿದೆ. ಮರದ ಬೇರಿಗೆ ನೀರೆರೆದರೆ ಅದರ ರೆಂಬೆ ಕೊಂಬೆಗಳು ಪುಷ್ಪರಾಗುವಂತೆಯೇ ಭಗವಾನ್ ಶಿವನ ಪೂಜೆಯಿಂದ ಅವನ ಸ್ವರೂಪಭೂತ ಜಗತ್ತಿನ ಪೋಷಣೆಯಾಗುತ್ತದೆ. ಆದ್ದರಿಂದ ಎಲ್ಲರಿಗೆ ಅಭಯದಾನ ಕೊಡುವುದು, ಎಲ್ಲರ ಮೇಲೆ ಅನುಗ್ರಹ ಮಾಡುವುದು ಮತ್ತು ಎಲ್ಲರಿಗೆ ಉಪಕಾರ ಮಾಡುವುದು, ಇದನ್ನ ಶಿವನ ಆರಾಧನೆ ಎಂದು ತಿಳಿಯಲಾಗಿದೆ. ಈ ಜಗತ್ತಿನಲ್ಲಿ ತನ್ನ ಪುತ್ರ ಪೌತ್ರಾದಿಗಳು ಪ್ರಸನ್ನರಾಗಿರುವುದರಿಂದ ತಂದೆ, ಅಜ್ಜ ಇವರು ಸಂತೋಷವಾಗಿರುವಂತೆಯೇ ಸಂಪೂರ್ಣ ಜಗತ್ತಿನ ಪ್ರಸನ್ನತೆಯಿಂದ ಭಗವಾನ್ ಶಂಕರನು ಸಂತೋಷಗೊಳ್ಳುವನು. ಯಾವುದೇ ದೇಹದಾರಿಗೆ ದಂಡವನ್ನು ಕೊಟ್ಟರೆ ಅವನ ಮೂಲಕ ಅಷ್ಟಮೂರ್ತಿದಾರಿ ಶಿವನಿಗೆ ಅನಿಷ್ಟ ಮಾಡಿದಂತೆ. ಇದರಲ್ಲಿ ಸಂಶಯವೇ ಇಲ್ಲ. 8 ಮೂರ್ತಿಗಳ ರೂಪದಲ್ಲಿ ಸಮಸ್ತ ವಿಶ್ವವನ್ನು ವ್ಯಾಪ್ತವಾಗಿರುವ ಶಿವನನ್ನು ನೀನು ಎಲ್ಲ ರೀತಿಯಿಂದ ಭಜಿಸು. ಏಕೆಂದರೆ ರುದ್ರದೇವರು ಎಲ್ಲರ ಪರಮ ಕಾರಣನಾಗಿರುವನು. ಅಧ್ಯಾಯ 3ರ ಮುಕ್ತಾಯ. 4ರ ಆರಂಭ. ಶಿವೆ ಮತ್ತು ಶಿವೆಯ ವಿಭೂತಿಗಳ ವರ್ಣನೆ.
ಶ್ರೀಕೃಷ್ಣನು ಕೇಳಿದನು, ಪೂಜ್ಯರೇ, ಅಮಿತ ತೇಜಸ್ವಿ ಭಗವಾನ್ ಶಿವನ ಮೂರ್ತಿಗಳು ಈ ಜಗತ್ತನ್ನು ವ್ಯಾಪಿಸಿರುವುದನ್ನು ನಾನು ಕೇಳಿದ್ದೇನೆ. ಈಗ ಪರಮೇಶ್ವರಿ ಶಿವೆ ಮತ್ತು ಪರಮೇಶ್ವರ ಶಿವನ ಯಥಾರ್ಥ ಸ್ವರೂಪವೇನು? ಅವರಿಬ್ಬರು ಸ್ತ್ರೀ ಮತ್ತು ಪುರುಷ ರೂಪಿ ಈ ಜಗತ್ತನ್ನು ಹೇಗೆ ವ್ಯಾಪಿಸಿಕೊಂಡಿರುವರೋ ಇದನ್ನು ತಿಳಿಯುವ ಇಚ್ಛೆ ನನಗುಂಟಾಗಿದೆ. ಉಪಮನ್ಯು ಹೇಳಿದನು, ದೇವಕೀನಂದನ, ನಾನು ಶಿವೆ ಮತ್ತು ಶಿವನ ಶ್ರೀ ಸಂಪನ್ನ ಐಶ್ವರ್ಯವನ್ನು ಹಾಗೂ ಅವರಿಬ್ಬರ ಯಥಾರ್ಥ ಸ್ವರೂಪವನ್ನು ಸಂಕ್ಷೇಪವಾಗಿ ವರ್ಣಿಸುವೆನು. ವಿಸ್ತಾರವಾಗಿ ಈ ವಿಷಯವನ್ನ ಭಗವಾನ್ ಶಿವನು ವರ್ಣಿಸಲಾರನು. ಸಾಕ್ಷಾತ್ ಮಹಾದೇವಿ ಪಾರ್ವತಿಯು ಶಕ್ತಿಯಾಗಿರುವಳು ಮತ್ತು ಮಹಾದೇವನು ಶಕ್ತಿವಂತನಾಗಿರುವನು. ಅವರಿಬ್ಬರ ವಿಭೂತಿಯ ಲೇಷ ಮಾತ್ರವೇ ಈ ಸಂಪೂರ್ಣ ಚರಾಚರ ಜಗತ್ತಿನ ರೂಪದಲ್ಲಿ ಸ್ಥಿತವಾಗಿದೆ. ಇಲ್ಲಿ ಕೆಲವು ವಸ್ತುಗಳು ಜಡವಾಗಿದೆ, ಕೆಲವು ಚೇತನವಾಗಿದೆ. ಅವೆರಡನ್ನು ಕ್ರಮವಾಗಿ ಶುದ್ಧ, ಅಶುದ್ಧ, ಪರ, ಅಪರ ಎಂದು ಹೇಳಲಾಗಿದೆ. ಯಾವುದು ಚಿನ್ಮಂಡಲವು ಜಡಮಂಡಲದೊಂದಿಗೆ ಸಂಯುಕ್ತವಾಗಿ ಸಂಸಾರದಲ್ಲಿ ಅಲಿಯುತ್ತದೆಯೋ ಅದನ್ನು ಅಶುದ್ಧ ಮತ್ತು ಅಪರ ಎಂದು ಹೇಳಲಾಗಿದೆ. ಇದರಿಂದ ಭಿನ್ನವಾದ ಯಾವುದೇ ಜಡದ ಬಂಧನದಿಂದ ಮುಕ್ತವಾಗಿದೆಯೋ ಅದು ಪರ ಮತ್ತು ಶುದ್ಧವೆಂದು ಹೇಳಲಾಗಿದೆ. ಅಪರ ಮತ್ತು ಪರ ಚಿದಚಿತ್ಸ ರೂಪವಾಗಿದೆ. ಇವುಗಳ ಮೇಲೆ ಸ್ವಾಭಾವಿಕವಾಗಿ ಶಿವ ಹಾಗೂ ಶಿವೆಯ ಸ್ವಾಮಿತ್ವವಿರುವುದು. ಶಿವೆ ಮತ್ತು ಶಿವನ ವಶದಲ್ಲೇ ಈ ವಿಶ್ವವು ಇದೆ. ವಿಶ್ವದ ವಶದಲ್ಲಿ ಶಿವೆ ಹಾಗೂ ಶಿವರಿಲ್ಲ. ಈ ಜಗತ್ತೆಲ್ಲವೂ ಶಿವ ಮತ್ತು ಶಿವೆಯ ಶಾಸನದಲ್ಲಿದೆ. ಅದಕ್ಕಾಗಿ ಅವರಿಬ್ಬರು ಇದರ ಈಶ್ವರ ಅಥವಾ ವಿಶ್ವೇಶ್ವರರೆಂದು ಹೇಳಲಾಗಿದೆ. ಶಿವನಿರುವಂತೆಯೇ ಶಿವೆಯಾಗಿರುವಳು, ಶಿವೆಯರುವಂತೆಯೇ ಶಿವನಿರುವನು. ಚಂದ್ರ ಮತ್ತು ಅವನ ಬೆಳದಿಂಗಳಲ್ಲಿ ಯಾವುದೇ ಅಂತರವಿಲ್ಲದಿರುವಂತೆಯೇ ಶಿವ ಮತ್ತು ಶಿವೆಯರಲ್ಲಿ ಯಾವುದೇ ಅಂತರವಿಲ್ಲ. ಬೆಳದಿಂಗಳಿಲ್ಲದೆ ಚಂದ್ರನು ಸುಶೋಭಿಸಿದಂತೆಯೇ ಶಿವನಿದ್ದರೂ ಶಕ್ತಿಯಿಲ್ಲದೆ ಸುಶೋಭಿತಲಾಗುವುದಿಲ್ಲ. ಈ ಸೂರ್ಯನು ಎಂದಿಗೂ ಪ್ರಭೆಯಿಲ್ಲದೆ ಇರುವುದಿಲ್ಲ, ಹಾಗೂ ಪ್ರಭೆಯು ಸೂರ್ಯನಿಲ್ಲದೆ ಇರಲಾರದು. ನಿರಂತರ ಅವನ ಆಶ್ರಯದಲ್ಲೇ ಇರುತ್ತದೆ. ಹಾಗೆಯೇ ಶಕ್ತಿ ಮತ್ತು ಶಕ್ತಿವಂತರಿಗೆ ಸದಾ ಒಬ್ಬರಿಂದೊಬ್ಬರ ಅಪೇಕ್ಷೆ ಇರುತ್ತದೆ. ಶಿವನಿಲ್ಲದೆ ಶಕ್ತಿಯು ಇರಲಾರದು ಮತ್ತು ಶಕ್ತಿಯಿಲ್ಲದೆ ಶಿವನಿರಲಾರನು. ಯಾವುದರ ಮೂಲಕ ಶಿವನು ಸದಾ ದೇಹಧಾರಿಗಳಿಗೆ ಭೋಗ ಮೋಕ್ಷಗಳನ್ನು ಕೊಡುವುದರಲ್ಲಿ ಸಮರ್ಥನಾಗಿರುವನೋ ಅನಾದಿ ಅದ್ವಿತೀಯ ಚಿನ್ಮಯ ಪರಾಶಕ್ತಿಯು ಆ ಶಿವನನ್ನು ಆಶ್ರಯಿಸಿರುವಳು. ಜ್ಞಾನಿ ಪುರುಷರು ಅದೇ ಶಕ್ತಿಯನ್ನು ಸರ್ವೇಶ್ವರ ಪರಮಾತ್ಮ ಶಿವನ ಅನುರೂಪವಾಗಿ ಆಯಾ ಅಲೌಕಿಕ ಗುಣಗಳ ಕಾರಣ ಅವನು ಸಹಧರ್ಮಿಣಿ ಎಂದು ಹೇಳುತ್ತಾರೆ. ಆ ಏಕಮಾತ್ರ ಚಿನ್ಮಯಿ ಪರಾಶಕ್ತಿಯು ಸೃಷ್ಟಿಧರ್ಮಿಣಿಯಾಗಿರುವಳು. ಅವಳೇ ಶಿವನ ಇಚ್ಛೆಯಿಂದ ವಿಭಾಗಪೂರ್ವಕ ನಾನಾ ಪ್ರಕಾರದ ವಿಶ್ವವನ್ನು ರಚಿಸುವಳು. ಆ ಶಕ್ತಿಯನ್ನು ಮೂಲ ಪ್ರಕೃತಿ, ಮಾಯೆ ಮತ್ತು ತ್ರಿಗುಣಾತ್ಮಿಕೆ ಎಂಬ 3 ರೀತಿಯಿಂದ ಹೇಳಲಾಗಿದೆ. ಆ ಶಕ್ತಿರೂಪಿಣಿ ಶಿವೆಯೇ ಈ ಜಗತ್ತಿನ ವಿಸ್ತಾರ ಮಾಡಿರುವಳು. ವ್ಯವಹಾರ ಭೇದದಿಂದ ಶಕ್ತಿಗಳ 1, 2, 100, 1000 ಹಾಗೂ ಬಹುಸಂಖ್ಯಕ ಭೇದಗಳಾಗುತ್ತವೆ. ಶಿವನ ಇಚ್ಛೆಯಿಂದ ಪರಾಶಕ್ತಿಯು ಶಿವತತ್ವದೊಂದಿಗೆ ಏಕತೆಯನ್ನು ಪಡೆಯುತ್ತಾಳೆ. ಅಂದಿನಿಂದ ಕಲ್ಪದ ಆದಿಯಲ್ಲಿ ಎಣ್ಣೆಯಿಂದ ಎಣ್ಣೆಯಂತೆ ಅದೇ ಪ್ರಕಾರದಿಂದ ಸೃಷ್ಟಿಯ ಪ್ರಾದುರ್ಭಾವವಾಗುತ್ತದೆ. ಅನಂತರ ಶಕ್ತಿವಂತನಿಂದ ಶಕ್ತಿಯಲ್ಲಿ ಕ್ರಿಯಾಮಯ ಶಕ್ತಿಯು ಪ್ರಕಟವಾಗುತ್ತದೆ. ಅವಳು ವಿಕ್ಷುಬ್ಧಳಾದಾಗ ಆದಿಕಾಲದಲ್ಲಿ ಮೊದಲಿಗೆ ನಾದದ ಉತ್ಪತ್ತಿಯಾಯಿತು. ಮತ್ತೆ ನಾದದಿಂದ ಬಿಂದುವಿನ
ಪ್ರಾಕಟ್ಯವಾಯಿತು.